ಯೋ ವಾಟ್ಸಪ್ ಗಾಯ್ಸ್ ಎಲ್ಲ ಆಗಿದ್ರೆ ನಾನು ಇಲ್ಲ ಪ್ರಥಮ ಗೇಮರ್ ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನೆದರಿಗೆ ಹೋಗ್ತಾ ಇದ್ದೇವೆ. ನೋಡಿ, ನೆದರಿಗೆ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಫುಲ್ ಡೈಮಂಡ್ ಆರ್ಮರೆಲ್ಲ ಮಾಡಿ ಗೋಲ್ಡನ್ ಶೂ ಹಾಕಿದ್ದೀನಿ. ಯಾಕೆಂದರೆ ಅದರಲ್ಲಿ ಬ್ರೂಟ್ಸ್ ಇದು ಪಿಗ್ಲಿನ್ಸ್ ಇರ್ತಾರೆ ನೋಡ್ರಿ, ಅವರಿಂದ ಸ್ವಲ್ಪ ಸೇಫ್ ಆಗಿ ಎಷ್ಟು ಜನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸೊ ಅವ್ರ ವಿರುದ್ಧ ನಾನು ಲೂಟ್ ಮಾಡೋಕ್ಕಿಂತ ಅವ್ರ ವಿರುದ್ಧ ಪಿ ಆಡ್ತಾ ಕೂತ್ಕೊಳ್ಳ, ಅದ್ರ ಬದಲಾಗಿ ಸೈಲೆಂಟ್ ಆಗಿರೋದ್ರೆ ಬೆಸ್ಟು ಅಂತ ಈ ಗೋಲ್ಡನ್ ಆರ್ಮರ್ ಹಾಕ್ತಾಯಿದ್ದೀನಿ. ಈ ಪಿ ಇದ್ದರೆ ಪಿ ಮಾಡ್ತೀನಿ. ಬಟ್ ಏನಂದರೆ ಸುಮ್ಮನೆ ಯಾರಿಗೆ ಜಗಳ ಬೇಕು ಅಂತ ನಾನೇ ಸುಮ್ಮನೆ ಇದ್ದೀನಿ, ಗೋಲ್ಡ್ ಹಾಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ವಾರಾಗ್ತಿದ್ರಲ್ಲಿ ಈ ಎರಡನೇ ಪ್ರಾಬ್ಲಮ್ ಅಂದರೆ ನನ್ನ ಹತ್ರ ಡೈಮಂಡ್ ಒಂದೇ ಒಂದು ಡೈಮಂಡ್ ಕಡಿಮೆ ಆಯ್ತು. ಬೂಟ್ ಮಾಡೋಕ್ಕೆ 4 ಡೈಮಂಡ್ ಬೇಕು, ನನ್ನ ಹತ್ರ ಒಂದೇ ಒಂದು ಡೈಮಂಡ್ ಐತೆ. 3 ಡೈಮಂಡ್ ಐತೆ, ಸಾರಿ 1 ಡೈಮಂಡ್ ಕಡಿಮೆ ಆಗಿದೆ. ಅದಕ್ಕೆ ನಾವು ಬೂಟು ಮಾಡಿಲ್ಲ, ಗೋಲ್ಡನ್ ಕಲರ್ ಮಾಡಿದೆ. ಲಾಸ್ಟ್ ಟೈಮ್ ನನಗೊಂದು ಗೋಲ್ಡನ್ ಸಿಕ್ಕಿತ್ತು ಮೈನಿಂಗ್ ಹೋಗುವಾಗ, ಅದು ಎಲ್ಲೇ ಇತ್ತು, ಎಲ್ಲೋಗುತ್ತೋ ನೆದರ್ ಹತ್ರ ಅದನ್ನು ಮಾಡ್ತಿದ್ದೆ. ಈಗ ಸೀದಾ ನೆದರಿಗೆ ಹೋಗೋಣ ಗಾಯ್ಸ್. ಈಗ ನೆದರಿಗೆ ಹೋಗ್ತಾ ಇದ್ದೇವೆ. ಈಗ ನೆದರಿಗೆ ಹೋಗುವ ಯಾವ ಜಾಗಕ್ಕೆ ಸ್ಪಾನ್ ಆಗ್ತೀವಿ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಫುಲ್ ಕ್ರೇಜ್ ಇರುತ್ತೆ ಇವತ್ತಿನ ವೀಡಿಯೋ. ಹಾಗೆ ಯಾರು ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾಕೆನಾ ಓಕೆ, ನೆದರಿಗೆ ಬಂದ್ವಿ. ಬ್ಲೂ ಟ್ರೀ ಬಯೋಮಿಂಗ್ ಸ್ಪಾನ್ ಆಗಿವೆ ಗೈಸ್. ಲಕ್ ಏನಂದರೆ ಇಲ್ಲಿ ಹುಗ್ಲಿನೋ ಸೋಗ್ಲಿನೋ ಯಾರೂ ಸ್ಪಾನ್ ಆಗಲ್ಲ. ಆ ಸೈಡ್ ಮಾಗ್ಮ ಇದ್ದಿದೆ, ಈ ಸೈಡ್ ಮರ ಎಲ್ಲ ಐತೆ. ಇದನ್ನೆಲ್ಲ ಹೊಡಿಯೋಣ ಆಮೇಲೆ ಆಫ್ಲೈನಲ್ಲಿ ಬೇಕಾದ್ರೆ ಮಾಡೋಣ, ಮತ್ತು ಆಮೇಲೆ ಹೊಡಿಯೋಣ, ಟೈಮ್ ಐತೆ. ಫಸ್ಟಿಗೆ ಒಂಚೂರು ಓಡಾಡೋಣ, ಏನಾದ್ರು ಲೂಟ್ ಗಿಟ್ ಸಿಗುತ್ತಂತ. ಏನೂ ಇಲ್ಲ ಈ ಸೈಡೆಲ್ಲ. ಬರೀ ಇಲ್ಲಿ ಎಂಡರ್ ಮ್ಯಾನ್ ಬಿಟ್ಟರೆ ಯಾರು ಸ್ಪಾನೇ ಹೊಡೆಯೋಲ್ಲ. ಒಳ್ಳೇದಾಯ್ತು, ಎಂಡರ್ ಮ್ಯಾನಿಂದ ಸ್ವಲ್ಪ ಸೇಫ್ ಇರ್ಬೇಕು. ಯಾಕೆಂದ್ರೆ ಅವನು ಒಂದು ಕಣ್ಣು ನೋಡ್ಬಾರ್ದು, ಕಣ್ಣು ನೋಡಿದ್ರೆ ನಮ್ದು ಹೆಂಗ್ತಾನೆ. ಅದಕ್ಕೆ ಸೀದಾ ಎಲ್ಲದು ಹೊಡೆದು ಬಿಡೋಣ ಫಟಾಫಟ್ ಅಂತ. ಈ ಮೈನಿಂಗ್ ಮಾಡಿ ಇದು ಕ್ವಾರ್ಟ್ಸ್ ಬ್ಲಾಕ್ ಇರುತ್ತೆ ನೋಡಿ, ಕ್ವಾರ್ಟ್ಸು ಗೋಲ್ಡು ಎಲ್ಲದೂ ತಗೊಂಡ್ಬಿಡು. ನಮ್ಮ ನೆದರ್ ಟೆಂಪ್ಲೇಟ್ಸು ಏಷ್ಯನ್ ಡೆಬರೀಸ್ ಏನೂ ಬಿಡೋದು ಬೇಡ ಈ ಸಲ. ಫುಲ್ ಎಲ್ಲ ಹೊಡೆದು ಇಡೋಣ ಗೈಸ್. ಎಂಥದ್ದು ಬಿಡೋದೇ ಬೇಡ ಇವತ್ತು. ಫುಲ್ ಹೊಡೆದು ಬಿಡೋಣ ಇವತ್ತು. ಖಂಡಿತೆಲ್ಲ ಬಿಡೋದು ಬೇಡ, ಎಲ್ಲ ಕಟ್ ಮಾಡೋಣ ಇವತ್ತು. ಎಲ್ಲ ಐಟಮ್ಸು ಇಂಪಾರ್ಟೆಂಟು. ನೆಕ್ಸ್ಟ್ ಎಪಿಸೋಡ್ ಮನೆ ಕಟ್ಟೋಣ ಅಂತ ಇದ್ದೀನಿ. ಅದು ಕೂಡ ಯಾವ ಬ್ಲಾಕ್ ಹೇಳಿ ಗೈಸ್? ಕ್ವಾರ್ಟ್ಸ್ ಬ್ಲಾಕಲ್ಲಿ. ಕ್ವಾರ್ಟ್ಸ್ ಬ್ಲಾಕ್ ತುಂಬ ಚೆನ್ನಾಗಿರುತ್ತೆ, ವೈಟ್ ಕಲರ್ ಇರುತ್ತಲ್ಲ, ಅದಕ್ಕೆ ಕ್ವಾರ್ಟ್ಸ್ ಬ್ಲಾಕಿಂದ ಮನೆ ಕಟ್ಟೋಣ ಅಂತ ಇದ್ದೀನಿ. ಅದಕ್ಕೆ ಕ್ವಾರ್ಟ್ಸ್ ಇದು ಬೇಕು, ಬ್ಲಾಕ್ಸ್ ನೆದರಲ್ಲಿ ಸಿಗೋದು, ಅದು ಅದಕ್ಕೆ ನೆದರಲ್ಲಿ ಬಂದಿದ್ದೀನಿ. ಕೆಳಗಡೆ ಲಾಭ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಒಂಚೂರು ಬಿದ್ದೆ ಅಂದರೆ ಶ್ರೀಮಂತರ ಮನೆ ಗೋವಿಂದಾಗ್ಬಿಡ್ತೀವಿ. ಓಕೆ, ಈಗ ಫುಲ್ ಮೈನಿಂಗ್ ಮಾಡ್ತಾ ಕೂರ್ತಾಯಿದ್ದೀವಿ. ಅದರಿಂದ ನಂತರ ಫಾರ್ಚೂನ್ 2 ಕೂಡ ಐತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಫಾರ್ಚೂನ್ 3 ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಫಾರ್ಚೂನ್ ಅಪ್ಗ್ರೇಡ್ ಮಾಡ್ಕೊಡ್ಬೇಕು. ನಾವು ಫಾರ್ಚೂನ್ ಯಾಕೆ ತಗೊಂಡಿದ್ದೆ ಅಂದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ನೋಡಿ. ಕ್ವಾರ್ಟ್ಸ್ ಬ್ಲಾಕು ಮತ್ತು ಏನ್ಷಿಯಂಟ್ ಬ್ರೀಸು ಎಲ್ಲ ಜಾಸ್ತಿ ಬೇಕು ನನಗೆ. ಫುಲ್ಲು ತುಂಬ ಹೊತ್ತು ಮೈನಿಂಗ್ ಮಾಡೋಷ್ಟು ಟೈಮ್ ಇಲ್ಲ. ಈಗ ಫಟಾಫಟ್ ಅಂತ ಎಲ್ಲದೂ ಮಾಡಿಬಿಡ್ಬೇಕು. ಅದಕ್ಕೆ ಇವತ್ತಿಗೆ ಮಾಡ್ತಾಯಿದ್ದೀನಿ ನೋಡಿ ಈಗ. ಓಕೆ, ಫುಲ್ ನೋಡ್ತಾರೆ ಎಲ್ಲ ಇದು ಕ್ವಾರ್ಟ್ಸಿಂದು ಇದನ್ನೆಲ್ಲ ಹೊಡಿತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಒಂದು ಕ್ವಾರ್ಟ್ಸ್ ಮನೆ ಕಟ್ಟೋಣ ಅಂತ ಇದ್ದೀನಿ. ಯಾಕಂದರೆ ಒಂದು ಚಿಕ್ಕದಾದ ಒಂದು ಟ್ರೀ ಹೌಸ್ ಇದೆ. ಆ ಟ್ರೀ ಹೌಸ್ ಬದಲೇ ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಬೇಕು. ಒಂದು ವೈಟ್ ಕಲರ್ ಮನೆ, ಅದು ಕ್ವಾರ್ಟ್ಸ್ ಬ್ಲಾಕಿಂದ ಕಟ್ಟೋದು, ಕಾಂಕ್ರೀಟಿಂದ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ದುಬಾರಿ ಇದು, ಅಂದರೆ ಅದು ಮಾಡೋದು ತುಂಬ ಕಷ್ಟ ಆಗುತ್ತೆ. ತುಂಬ ಕ್ವಾರ್ಟ್ಸ್ ಬ್ಲಾಕನ್ನು ತುಂಬ ಕಾಂಕ್ರೀಟ್ ಕಷ್ಟ ಆಗುತ್ತೆ. ಅದಕ್ಕೆ ಈ ಕ್ವಾರ್ಟ್ಸ್ ಬ್ಲಾಕಿಂದ ಕಟ್ತೀನಿ. ಕಾಂಕ್ರೀಟ್ ಎರಡು ಒಂದೇ ಥರ ಇರುತ್ತೆ, ಅದರ ಕಲರ್ ಚೇಂಜ್ ಅಷ್ಟೇ. ನಾವು ಕ್ವಾರ್ಟ್ಸೇ ಬೆಸ್ಟು ಅಂತ ಇದ್ದೀನಿ ಈಗ ಸ್ಟಾರ್ಟಿಂಗೆ. ಕಾಂಕ್ರೀಟ್ ಕೊಟ್ಟು ಚೆಂದ ಕ್ವಾರ್ಟ್ಸ್ಗಿಂತ, ಬಟ್ ಆದರೆ ಅದು ಸಿಗೋಲ್ಲ, ಅದು ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ಅದು. ಅದಕ್ಕೆ ಅಂತ ನಾನು ಈ ಕ್ವಾರ್ಟ್ಸ್ನ ಹಾಕ್ತಾಯಿದ್ದೀನಿ, ಚೆಂದ ಆಗುತ್ತೆ ಅಂದ್ಕೊತಿದ್ದೀನಿ. ಫುಲ್ ನೋಡಿ, ಫುಲ್ಲು ಬ್ಲೂ ಟ್ರೀ ಬಯೋಮಿ ಅಲ್ಲಿಂದ ಈ ಸೈಡಿಂದ ಫುಲ್ ರೇರ್ ಮೈನ್ ಕ್ರಾಫ್ಟಲ್ಲೇ ಸೆಕೆಂಡ್ ರೇರೆಸ್ಟ್ ಟ್ರೀ ಗೈಸ್ ಬ್ಲೂ ಟ್ರೀ ಬಯೋಮಿ. ಇಲ್ಲಿ ಪಕ್ಕದಲ್ಲೆಲ್ಲ ಬ್ಯಾಷನ್ ಸಿಗುತ್ತಂತ ನೋಡಬೇಕು. ಬ್ಯಾಷನ್ ಸಿಗೋದು ಡೌಟು, ರೇರು, ಬಟ್ ನೋಡ್ಬೇಕು. ಇಲ್ಲಿ ಬ್ಲೂ ಟ್ರೀ ಬಯೋಮ್ ಮೇಲೆ ಬ್ಯಾಷನ್ ಸಿಗೋದು, ಬೇರೆ ಎಲ್ಲೂ ಸಿಗೋಲ್ಲ, ರೇರ್ ಸಿಗೋದು. ಅದಕ್ಕೆ ಬ್ಲೂ ಟ್ರೀ ಬಯೋಮ್ ಹತ್ರನೇ ಬ್ಯಾಷನ್ಸ್ ಇರುತ್ತೆ ಅವುಗಳು. ಆಮೇಲೆ ಇದ್ರೆ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡೋಣಂತೆ ಯಾವಾಗ. ನೋಡಿ ತುಂಬ ಟೈಮ್ ಆಗಿಬಿಡ್ತು. ಫುಲ್ ಏನು ಕೆಲಸ ಮಾಡ್ತಾಯಿಲ್ಲ ಇವ್ರಿಗೆ. ನನ್ನ ಆರ್ಮರ್ ಒಂದೇ ಒಂದು ಪೀಸ್ ಆರ್ಮರ್ ಇದ್ದರೆ ನಾನು ಫುಲ್ ಆರ್ಮರ್ ಆಗಿಬಿಡುತ್ತೆ. ಅಲ್ಲಿ ತೋರಿಸ್ತಿದ್ದೆ ನೋಡಿ, ಹಾಲ್ ಕೆಳಗಡೆ ಏನೋ ತೋರಿಸ್ತಾಯಿದ್ದೆ ಇನ್ವೆಂಟ್ರಿ ಅಂತ. ಇರಲಿ, ಫುಲ್ಲು ಹೊಡೆದ್ಬಿಡೋಣ. ಅಲ್ಲಿ ಮತ್ತೊಂದು ಕ್ವಾರ್ಟ್ಸ್ ಬ್ಲಾಕ್ ಐತೆ, ಅಲ್ಲಿ ಹೊಡೆಯೋಣ. ಈ ಬ್ಲೂ ಟ್ರೀ ಪೋಯಮಲ್ಲಿ ಏನೋ ಇಲ್ಲಿ ಇದು ಯಾರು ಅಂದರೆ ಎಂಡರ್ಮ್ಯಾನ್ ಮಾತ್ರ ಸಿಗೋದು, ಬೇರೆ ಯಾರೂ ಸಿಗೋಲ್ಲ. ಇಲ್ಲಿ ಸ್ಪಾನ್ ಹೊಡೆಯೋಲ್ಲ, ಒಳ್ಳೇದಾಯ್ತು. ಎಂಡರ್ಮ್ಯಾನ್ ಹೊಡೆದ್ರೆ ನಮಗೆ ಸಿಗುತ್ತೆ. ನೆದರ್ ಎಂಡರ್ ಪರ್ಲ್ ಸಿಗುತ್ತೆ. ಎಂಡರ್ ಪರ್ಲಿಂದ ನಾವು ಮ್ಯಾಜಿಕ್ ಮಾಡ್ಬೋದು, ದೂರ ಟೆಲಿಪೋರ್ಟ್ ಆಗ್ಬೋದು.
ಓಕೆ ಮತ್ತೊಬ್ಬ ಬಂದ ಈಗ ನೋಡಬಾರ್ದು ಅವನ್ನ, ನೋಡಿದ್ರೆ ನಾನು ದಿಂಗ್ತಾನೀಗ. ಅವ್ನು ದಿಂಗೋಕ್ಕೆ ಹೋದರೆ ಅವನು ಇಡೀ ಸೈನ್ಯನೇ ಬರುತ್ತೆ. ಅವನಿಗೆ ಇಲ್ಲಿ ಮಳೆ ಇರಲ್ಲ ನೋಡಿ, ಅದಕ್ಕೆ ಇಲ್ಲಿ ತುಂಬ ಜನ ಇರ್ತಾರೆ. ಅದರಲ್ಲಿ ಬ್ಯೂಟಿ ಬಂದು ಯಾಕೆ ಜಾಸ್ತಿ ಇರ್ತಾರೆ ಅಂದರೆ ಅಲ್ಲಿ ಮಳೆನೇ ಬರಲ್ಲ. ಅದಕ್ಕೆ ನಾವು ಓಲ್ಡಿಗೆ ಬಂದುಬಿಡಲಿ ಸಾಕು, ನೀನು ಮಳೆ ಅಂದರೆ ಸತ್ತೋಗ್ತಾನೆ. ನೋಡಿ ನಾ ಏನು ಮಾಡಿದೆ ಅಂತ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬರ ಬುಜ್ಜಿ ಬರ ಪಿಂಡ ಬರ ಇಲ್ಲ ಹೊಡಿಯೋಕ ಮೀಟ್ರ್ ಐತಾನೆ ಹೊಡಿಯೋಕ್ಕೆ ಬಂದ. ಬಾ ಹೊಡಿ ಬಾ ಈ ಕಡೆಯಿಂದ ಬರ್ತೀಯ ಬಾ. ಈ ಕಡೆಯಿಂದ ಬಂದ್ಯಾ ಬಾ. ಹೊಡಿ ಏನಾದರೂ ಕೊಟ್ಟನಾ? ಲೊಟ್ಟೆ ಕೊಟ್ಟ ಬಡ್ಡಿ ಮಗ. ನೆಟ್ಟು ಒಂದು ಎಂಡರ್ ಪಲ್ ಕೊಡೋಕ್ಕಾಗಲ್ಲ. ಇಲ್ಲಿ ಗ್ಲೋ ಸ್ಟೋನ್ಸ್ ಎಲ್ಲ ಇದೆ, ಗ್ಲೋ ಸ್ಟೋನ್ಸ್ನ ಹೊಡಿಬೇಕು ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ. ಮತ್ತು ಆ ಟ್ರೀ ಒಳಗೆ ಒಂದು ಲೈಟಿಂಗ್ಸ್ ಇದೆ ನೋಡಿ, ಅದನ್ನ ಹೊಡಿಬೇಕು. ಶೋರೂಮ್ ಲೈಟ್ ಅಂತ ಅದ್ರ ಹೆಸರು. ಫುಲ್ಲ ಹೊಡೆದು ಬಿಡೋಣ. ಓಕೆ ಈಗ ಫುಲ್ಲು ನೋಡೋಣ ಈ ಸೈಡ್ ಏನಾರು ಇತ್ತು ಅಂತ ನೋಡೋಣ ಗೈಸ್. ಈಗ ಫುಲ್ಲು ಸೈಕಾಗಿ ಬಿಡೋದು. ಈಗ ನೋಡೋಣ ಗೈಸ್ ಈಗ ಏನೇನೈತೆ ಅಂತ. ಇಲ್ಲಿ ಫುಲ್ ಹುಡುಕ್ ತನ್ಬೇಕು, ಅಲ್ಲೆಲ್ಲ ಕ್ವಾಡ್ಸ್ ಐತೆ. ಸ್ವಲ್ಪ ಹೊಡಿ ನೈಸಲ್ಲ ಹೋಗಿ ಮೇನ್ ಹತ್ತನಾಗ ಪಟಾಫಟ್ ಅಂತ ಯಾವನೇ ಬಂದು ಹೊಡಿತಾ ಇರಲಿ ಸಾಕು. ಇಲ್ಲಿ ಗಾಸ್ಟ್ ಇಲ್ಲದ ಒಳ್ಳೇದತ್ತು. ಗಾಸ್ಟ್ ಇದ್ದಿದ್ರೆ ಮೇಲ್ಗಡೆ ಹಾರ್ತಾ ನಮ್ಮ ತೂರ್ತಿದ್ದ ಅಂತ. ಬಿಲ್ಲು ಬಾಣ ಐತೆ, ಆದರೂ ಸ್ವಲ್ಪ ಅವನು ಹೇಳೋಕ್ಕಾಗಲ್ಲ ಅವ್ನು ಹೆಂಗೆ ಬರ್ತಾನೆ ಅಂತ. ಓಕೆ ನಾವಿಲ್ಲಿ ಸ್ವಲ್ಪ ಬ್ರಿಡ್ಜ್ ಕಟ್ಟಿ ಮೇ ಹೋಗೋಣ. ಈಗ ಈ ಫುಲ್ ಕ್ವಾಡ್ಸ್ ಎಲ್ಲ ಹೊಡಿಯೋಣ. ನನಗೆ ಅವಿಂದ ಕ್ವಾಡ್ಸೇ ಮೈನಿಂಗ್ ಮಾಡ್ತಿದ್ದೀನಿ, ಏನು ಮೈನಿಂಗೇ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಏನೋ ಐಟಮ್ಸೇ ಸಿಗ್ತಾಯಿಲ್ಲ, ಬರೀ ಕ್ವಾಡ್ಸೇ ಸಿಗ್ತೈತೆ, ಗೋಲ್ಡು ಸಿಗ್ತಾಯಿಲ್ಲ ಅಟ್ಲೀಸ್ಟು. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಸೀದಾ ಹೊಡಿಯೋಣ. ಓಕೆ ಮತ್ತು ಮೈನಿಂಗ್ ಆಯ್ತು ನೋಡಿ ಗೈಸ್. ಎಷ್ಟು ದೊಡ್ಡ ಬೋಯಮ್ ಐತೆ ಅಂತ ಗೈಸ್. ನಿಮಗೆ ಈ ಬೋಯಮಲ್ಲಿ ಮೈನಿಂಗ್ ಮಾಡಿ ಅಷ್ಟು ಮೈನಿಂಗ್ ಮಾಡಿ ಸಿಗ್ತೀನಿ ಆಯಿತಾ. ಓಕೆ ಗೈಸ್ ಅಂತೂ ನಾವು ಫುಲ್ಲು ಲೂಟ್ ಮಾಡ್ಕೊಬಂದ್ವಿ. ಎಲ್ಲ ಬ್ಯಾಷನ್ 1 hour ಏನೋ ತಗೊಂತಿದ್ದಕ್ಕೆ ಫುಲ್ಲು ಬ್ಯಾಷನ್ ಎಲ್ಲ ಹೋಗಿ ಫುಲ್ಲು ಎಂಜಾಯ್ ಮಾಡಿ ಬಂದ್ವಿ. ಒಂದು ಸಲ ಲಾಸ್ಟ್ ಟೈಮ್ ಒಂದು ಸಲ ನೋಡ್ಬಿಡೋಣ. ಮತ್ತು ಇಲ್ಲಿ ಈ ಕಡೆ ತಲೆ ಹಾಕಿ ಮಲ್ಗೋದು ಬೇಡ, ಅವಶ್ಯಕತೆ ಇದ್ದಾಗ ಬರಬೇಕು ಅಂತ ಇರ್ತಿಲ್ಲ. ಸುಮ್ಮನೆ ಹೇಳಿದ್ದು. ಈಗ ಸೀದಾ ನಮ್ಮ ಓಲ್ಡಿಗೆ ಹೋಗೋಣ ಈಗ. ಓಕೆ ಓಲ್ಡಿಗೆ ಬರ್ತಾಯಿದ್ದೀವಿ ಈಗ. ನೋಡ್ಬೋದು ಈಗ ಓಲ್ಡಲ್ಲಿ ಏನೋ ಮಳೆ ಬರ್ತಾಯಿದೆಯಾ ಅಥವಾ ರಾತ್ರಿ ಆಗಿದೆ ಅಂತ ಗೊತ್ತಿಲ್ಲ, ಆಗಿರ್ಬೋದು ನನ್ನ ಪ್ರಕಾರ. ನೋಡೋಣ. ರಾತ್ರಿ ಅಥವಾ ಮಳೆ ಬರ್ತಾಯಿದ್ರೆ ಬರಬಾರ್ದು. ಓಕೆ ತಲೆ ತಿರುಗ್ತಾ ಇರ್ಬೇಕಾದ್ರೆ. ಓಕೆ ಬೆಳಗ್ಗೆ ಆಗೈತೆ. ಇದು ನೆದರಿಂದ ಒಳಗೆ ಹೋಗುವಾಗ ಹೊರಗೆ ಬರುವಾಗ ಒಳ್ಳೆ ತಲೆ ತಿರುಗುತ್ತಪ್ಪ ಹಂಗೆ. ಅಲ್ಲಿ ನೋಡಿ ನಮ್ಮ ಲಾಮ ಅಣ್ಣ ಇದ್ದಾನೆ ಇಲ್ಲಿ ನಮ್ಮ ಕೇವ್ ಕೂಡ ಇದೆ. ನಮಗೆ ಸ್ವಲ್ಪ ಡೈಮಂಡ್ ಕೊಟ್ಟ ಕೇವು. ಇಲ್ಲೊಂದು ಬಣ್ಣದ ಕವು ಐತೆ ನೋಡ್ರಿ. ನೋಡಿ ಅಲ್ಲಿ ಚರಿ ಇದಿದೆ, ಚರಿ ಬೋಯಮ್ ಇದೆ. ಅಂದರೆ ಚರಿ ಬೋಯಮ್ ಅಲ್ಲ, ಅದು ಆರೇ ಮರ ಇರೋದು. ಮಳೆ ಬಂತಾಗ ಇತ್ತು ಇದ್ರ ನಾಡ. ಯಾಕೆ ಮಳೆ ಬಂತು? ಓಕೆ ಸ್ವಲ್ಪ ಹೊತ್ತು ಮಳೆ ಬಂತು. ಇಲ್ಲ ಒಬ್ಬ ಎಂಡರ್ಮ್ಯಾನ್ ಕೂಡ ಸ್ಪಾನ್ ಹೊಡ್ತಿದ್ದಾನೆ, ನೋಡ್ತಾ ಇರ್ಬೋದು. ಅಲ್ಲೊಬ್ಬ ಇನ್ನು ಇಬ್ಬರು ಎಂಡರ್ಮ್ಯಾನ್ ಅಲ್ಲ, ಅದು ಎಂಡರ್ಮ್ಯಾನ್ ಅಲ್ಲ. ಬಂದ ಹೊಡಿ ತಗ ಕಂಟ್ರೋಲ್ ಸಿಗಲ್ಲ ಗೈಸ್ ಒಂದೊಂದ್ಸಲ. ಪಿ ಆಡುವಾಗ ಡಿ ಪ್ಯಾಡಲ್ಲಿ ಬಾಬಾ ಟೈಕ್ ತಗ ಬರ ಹೊಡಿಯ. ಎಲ್ಲಿದೆ ತಿನ್ನಕ್ಕೆ? ನಿಮ್ದು ತಿನ್ನಕ್ಕಾರು ಬಿಡಲಿ. ಯಪ್ಪ ಹಾಲ್ಟಿಲ್ಲ ಮರಿ ಸಾವಿದ್ರದ್ದು. ಯಪ್ಪ ಹೊಡ ಪುಣ್ಯಕ್ಕೆ ಸತ್ತ. ಇವನು ಎಂಡರ್ ಬರಲಿಲ್ಲ. ಇಲ್ಲಿಂದ ಬರ್ತಿರಲ್ಲ, ಒಂದು ಎಂಡರ್ ಪರ್ಲು ಕೊಡೋಕ್ಕಾಗಲ್ಲ ನಿಮಗೆ. ನಿಮ್ಮ ಜನ್ಮಕ್ಕೆ ಇಷ್ಟು ಎಂತಕ್ಕಾರೋ ಎಂಡರ್ ಮ್ಯಾನ್ ಹುಟ್ಟಿರೋ. ಒಂದು ಎಂಡರ್ ಮ್ಯಾನ್ ಮೋಚಂಗೆ ನೀವು ಹೇಳಿಲ್ಲ ಎಂಡರ್ ಮ್ಯಾನ್ ಕೊಡಬೇಕು ಅಂತ. ಅವನು ಬಿಡು ಹೇಳ್ತಾನೆ, ನೀನೇ ನನ್ನ ಮಕ್ಕಳ ಒಂದು ಎಂಡರ್ ಪಲ್ ಕೊಡೋಕ್ಕೆ ಸಾಯ್ತೀರ. ಇನ್ನೋಡ ಹೆಂಗೈತೆ ಅಂತ. 2 ಮರ ಒಂದೇ ಆಗೈತೆ ನೋಡ್ರಿ ಫುಲ್. ಸೀದಾ ನಡಿಯೋನೀಗ. ಈಗ ನಮ್ಮ ಮನೆ ನೋಡಿ 2-3 ಮರ ಐತೆ ಅಷ್ಟು. ಒಂದು 6 ಮರ ಐತೆ, 6-7 ಎಷ್ಟೋ ಮರ ಐತೆ. ಬಿಟ್ಟರೆ ಹೆಸರಿಗಷ್ಟೇ ಬೋಯಮ್ ಬಟ್ ಬೋಯಮ್ ಅಲ್ಲ. ಈಗ ನಮ್ಮ ಸವನ್ನ ವಿಲೇಜಿಗೆ ಬಂದಿದ್ದೇವೆ. ಸೀದಾ ಇಳಿಯೋಣ ಪಟ್ಟ ಅಂತ. ಓಕೆ ಇಳಿಯೋಣ ಈಗ. ಸೀದಾ ನಮ್ಮ ಟ್ರೀ ಹೌಸ್ ಕಡೆ ಪ್ರಯಾಣ ಮಾಡೋಣ. ಎಲ್ಲಿದ್ದೀವಿ ಈಗ? ಎಷ್ಟು ಫ್ಲವರ್ ಐತೆ ನೋಡಿ, ಫ್ಲವರ್ ಒಳ್ಳೆ ಗಾರ್ಡನ್ ಮಾಡಿಟ್ಟಾರೆ ವಿಲೇಜರ್ಸು. ಗೋಲೆಂಬಾಯ್ ಆರಾಮಲ್ಲ? ಏನು ಪ್ರೊಟೆಕ್ಟ್ ಮಾಡ್ತೀವೋ? ಮೇನ್ ಗಾರ್ಡ್ ಇರೋದಲ್ಲಿ ಅಲ್ಲಿ ಪ್ರೊಟೆಕ್ಟ್ ಮಾಡು. ಮೇನ್ ಸೆಂಟರ್ ಬಾವಿ ಕೂಡ ಇದೆ. ತೆಗಿಲ್ಲ ಗೈಸ್, ಸ್ವಲ್ಪ ಚೆಕ್ ಮಾಡ್ತಾಯಿದ್ದೀನಿ. ಇದೆ ಇಂಟು ಗ್ಲಿಚ್ ಆಗ್ತೈತೆ ಅನಿಸುತ್ತೆ. ಇಲ್ಲಿ 2 ಮನೆ ಐತೆ. ಇದು ಎಂಥ ದೊಡ್ಡ ವಿಲೇಜ್ ಅಂತ ಇರೋದೇ ಒಂದು 4-5 ಮನೆ ಐತೆ. ದೊಡ್ಡ ವಿಲೇಜ್ ಅಂತ ನೆಟ್ಟು ಒಂದು 5 ತುಂಬ ಮನೆ ಇಲ್ಲ, ಒಂದು 5-6 ವಿಲೇಜ್ ಅಷ್ಟೇ. ಹಾಗೂ ಗೈಸ್ ಏನು ಮಾಡ್ತೀನಿ, ವಿಡಿಯೋನ ಬೆಳಗ್ಗೆ ನೋಡ್ತಾ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾ ಶುಭ ಸಂಜೆ, ರಾತ್ರಿ ನೋಡ್ತಾ ಶುಭ ರಾತ್ರಿ. ಈಗ ಟಾಟಾ ಬೇಬಿಸಿ ನೆಕ್ಸ್ಟ್ ವಿಡಿಯೋಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.